ಎಲ್ರಿಗೂ ನಮಸ್ಕಾರ. ಪುರವಿಡ ಕ್ರಿಯೇಟಿವ್ಸ್ ಚಾನಲ್ನ ವೀಕ್ಷಕರೆಲ್ಲರಿಗೂ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ. ಈ ಹಿಂದೆ ನಮ್ಮ ಒಂದು ಸಂಚಿಕೆಯಲ್ಲಿ ಉತ್ತರ ಅಮೆರಿಕಾ ದೇಶದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯ ವಿಮೆಯ ಬಗ್ಗೆ ಮಾತನಾಡಿದ್ವಿ. ಆ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಹಲವರು ಉತ್ತರ ಅಮೆರಿಕಾ ದೇಶದಲ್ಲಿ ಸಂಬಳ ಸ್ಯಾಲರಿಯ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಈ ನಿಟ್ಟಿನಲ್ಲಿ ನಿಮ್ಮ ಆಸಕ್ತಿಯ ಮೇರೆಗೆ ಈ ಸಂಚಿಕೆಯನ್ನು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಬನ್ನಿ ವೀಕ್ಷಕರೇ, ನಿಮ್ಮ ಆಸಕ್ತಿಯ ಮೇರೆಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಶ್ರೀ ಮುಕುಂದ್ ಹುಕ್ಕೇರಿಯವರು. ನಮಸ್ಕಾರ ಯಮುನಾ ಅವರೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಮುಕುಂದ್ ಅವರೇ. ನೀವು ಕಳೆದ ಬಾರಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಎಷ್ಟು ಚೆನ್ನಾಗಿ ವಿಚಾರನ ತಿಳಿಸ್ಕೊಟ್ಟಿದ್ರಿ ಅಂದರೆ, ನೀವು ಅದರಲ್ಲಿ ನೋಡಿರಬೇಕು ಕಮೆಂಟಲ್ಲಿ ನಮ್ಮ ಸಾಕಷ್ಟು ವೀಕ್ಷಕರು ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಕೇಳಿದರು. ಮತ್ತು ನೀವು ಮಾತಾಡಿದ ರೀತಿ, ನೀವು ತಿಳಿಸ್ಕೊಟ್ಟ ವಿಚಾರಕ್ಕೆ ತುಂಬ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ರು ಅವರು. ಸೊ ನಿಮಗೆ ಧನ್ಯವಾದಗಳು. ಅಲ್ಲಿ ಅವ್ರು ಕೇಳಿದಂಥ ಆಸಕ್ತಿ ಪ್ರಕಾರವಾಗಿ ಇಲ್ಲಿ ಅಮೆರಿಕಾ ದೇಶದಲ್ಲಿ ಸ್ಯಾಲ್ರಿ ಅಂತ ಅಂದರೆ ನಾವು ತುಂಬ ಬರುತ್ತೆ ಅಂತ ಕೇಳಿದ್ದೀವಿ ಅಂತೆಲ್ಲ ಅವರು ಕೇಳಿದರು. ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಅದಕ್ಕೆ ಹೆಚ್ಚಿನ ವಿಚಾರ ತಿಳಿಸ್ಕೊಡುವಂತಹ ಒಂದು ಜ್ಞಾನ ನನ್ನಲ್ಲಿ ಇಲ್ಲದೇ ಇದ್ದಿದ್ದರಿಂದ ನೀವು ಇದಕ್ಕೆ ಸರಿಯಾದ ಪರ್ಸನ್ ಅಂತ ನಾನು ಆಯ್ಕೆ ಮಾಡಿಕೊಂಡೆ. ಯಾಕೆ ಅಂತಂದರೆ, ನೀವು ಕಳೆದ 40 ವರ್ಷದಿಂದ ಅಮೆರಿಕಾ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹೌದು. ಇವಾಗ ಕೂಡ ನ್ಯೂ ಜೆರ್ಸಿ ಸ್ಟೇಟಲ್ಲಿ ಅಟ್ಲಾಂಟಿಕ್ ಹೆಲ್ತ್ ಸಿಸ್ಟಮ್ ಅನ್ನೋ ಒಂದು ದ ಬೆಸ್ಟ್ ಹೆಲ್ತ್ ಕಂಪ್ನಿ, ಈ ಸಿಸ್ಟಮ್ಸಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಕಳೆದ 12 ವರ್ಷದಿಂದ. ಹೌದು. ಸೊ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ತುಂಬ ಚೆನ್ನಾಗಿ ಉತ್ತರ ಕೊಡ್ತೀರೋ ಅನ್ನೋ ಗ್ಯಾರಂಟಿ ನನಗಿದೆ. ಟ್ರೈ ಮಾಡ್ತೀನಿ. ಇಲ್ಲ, ನೀವು ಯು ಆರ್ ವೆರಿ ಹಂಬಲ್. ಈಗ ಮೊದಲನೇದಾಗಿ ನಿಮಗೆ ಕೇಳಬೇಕಾಗಿರೋದು, ಭಾರತದಲ್ಲಿ ಪಾಶ್ಚಿಮಾತ್ಯ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಅವ್ರ ಮನಸ್ಸಿಗೆ ಬರೋದು ಸಿಕ್ಕಾಪಟ್ಟೆ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಓಕೆ. ಆಮೇಲೆ ಮೊದಲಿಗೆ ಮಾಡೋದು, ಅವರು ಅಲ್ಲಿ ದುಡ್ಡು ಕನ್ವರ್ಟ್ ಮಾಡಿಬಿಡ್ತಾರೆ ನೋಡಿ. ಹೌದು. ಈಗ $5,000 ಇವರಿಗೆ ಸಂಬಳ ಬರ್ತಾ ಇದೆ ಅಂದರೆ 4 ಲಕ್ಷ ರೂಪಾಯಿ ತಿಂಗಳಿಗೆ ಅಂತ ಹೇಳಿ. ಸೊ ಅದು ಮೊದಲನೇದು ಬರುತ್ತೆ, ಅಲ್ಲಿ ಕನ್ವರ್ಟ್ ಮಾಡಿ ಅವರು ಮಾತಾಡ್ತಿರ್ತಾರೆ. ಸೊ ನಿಮ್ಮ ಪ್ರಕಾರವಾಗಿ ಇವಾಗ ಎಷ್ಟು ದುಡಿತೀವೋ ಖರ್ಚು ಅಷ್ಟೇ ಇರುತ್ತೆ ಈ ದೇಶದಲ್ಲಿ. ಅದ್ರ ಬಗ್ಗೆ ಜಾಸ್ತಿ ಜನ ಮಾತಾಡಿರೋದಿಲ್ಲ. ಹೌದು. ಹಾಗಾಗಿ ಪಾಪ ಅವರಿಗೆ ಅದ್ರದ್ದು ವಿಚಾರ ಗೊತ್ತಿರಲ್ಲ. ಈಗ ಖರ್ಚಿನ ವಿಚಾರಕ್ಕೆ ಆಮೇಲೆ ಬರೋಣ. ಈಗ ಮೊದಲನೇದಾಗಿ ಆದಾಯ, ಸಂಬಳ ಅಂತ ನೋಡಬೇಕಾದ್ರೆ ಬೇಸಿಕ್ ಥಿಂಗ್ಸ್, ಒಂದು ಸಾಮಾನ್ಯವಾಗಿ ಬದುಕನ್ನು ತುಂಬ ಅದ್ದೂರಿಯಾಗಿ ಅಲ್ಲದೆ ಇದ್ರು ಸಾಧಾರಣವಾಗಿ ಚೆನ್ನಾಗಿ ಬದುಕಬೇಕಂದ್ರೆ ಸಾಮಾನ್ಯವಾಗಿ ಎಷ್ಟು ಸಂಬಳ ಆದಾಯ ಬಂದರೆ ಒಳ್ಳೆಯದು? ಈಗ ಸ್ವಲ್ಪ ಬೇಸಿಕ್ ಕ್ಲಾರಿಟಿ ಕೊಡ್ತೀನಿ. ಒಂದಂತಂದ್ರೆ ನಾವು ಡಾಲರ್ನ ಗಳಿಸಿದ್ರು ಸುಧಾ ಡಾಲರ್ನ ಖರ್ಚು ಮಾಡ್ತೀವಿ, ನೀವು ಹೇಳ್ದಂಗೆ. ಎರಡನೇದ್ದು, $1 ಈಕ್ವಲ್ಸ್ ಅಪ್ರಾಕ್ಸಿಮೇಟ್ಲಿ 90 ರೂಪೀಸ್ ಲೆಕ್ಕ ಹಾಕಿ ಯಾರ್ದೋ ಸ್ಯಾಲ್ರಿ 100,000 ಅಂತಂದ್ರೆ ವಾಟ್ ಎವರ್ ದಟ್ ನಂಬರ್ ಇಸ್ 90 ಲಕ್ಷ ಅಷ್ಟು ಲೆಕ್ಕ ಇಟ್ಕೋಬಾರ್ದು. ಯಾಕಂದ್ರೆ ದೇರ್ ಆರ್ ಲಾಟ್ ಆಫ್ ಎಕ್ಸ್ಪೆನ್ಸಸ್. ಮತ್ತು ಈ ಕಂಟ್ರಿನಲ್ಲಿ ಎಲ್ಲದಕ್ಕೂ ದೊಡ್ಡ ಎಕ್ಸ್ಪೆನ್ಸಸ್ ಅವ. ಸೊ ನಿಮ್ಮ ಸ್ಯಾಲ್ರಿ, ಈಗ ನಿಮ್ ಎವ್ರಿಬಡೀಸ್ ಕೇಸ್ ಇಸ್ ಡಿಫ್ರೆಂಟ್. ಕೆಲವರು IT ನಲ್ಲಿದ್ದಾರೆ, ಕೆಲವರು ಡಾಕ್ಟರ್ಸ್ ಇದ್ದಾರೆ, ಕೆಲವರು ನ್ಯೂಯಾರ್ಕ್ನಲ್ಲಿದ್ದಾರೆ, ನಮ್ಮಂಥವ್ರು ಹ್ಯೂಸ್ಟನ್ನಾಗ ಇರ್ತೀವಿ, ಕೆಲವರು ಕ್ಯಾಲಿಫೋರ್ನಿಯಾ. ಸೊ ಪ್ರತಿ ಸ್ಟೇಟು, ಪ್ರತಿ ಊರು, ಪ್ರತಿ ಪ್ರೊಫೆಷನ್ನು ಮತ್ತು ಎಷ್ಟು ವರ್ಷ ನಿಮ್ಮ ಕರಿಯರ್ನಲ್ಲಿ ಕಳೆದಿದ್ರೆ ಎಲ್ಲರ ಸಿಚುವೇಶನ್ ಯುನೀಕ್ ಅದ. ಸೊ ದೇರ್ ಇಸ್ ನೋ ಒನ್ ಫಿಕ್ಸ್ ನಂಬರ್ ಎಲ್ಲರದು. ಸೊ ಬೇರೆ ಬೇರೆ ಸಿಚುವೇಶನ್ ಬೇರೆ ಬೇರೆ ನಂಬರ್ಸ್ ಇರ್ತದೆ. ಅದರ ತಕ್ಕಂಗೆ ವಿ ಕ್ಯಾನ್ ಡಿಸ್ಕಸ್ ದ್ಯಾಟ್ ಇನ್ ಮೋರ್ ಡೀಟೇಲ್. ನಿಜ. ಇವಾಗ ಸಾಮಾನ್ಯವಾಗಿ ಆವರೇಜ್ ಅಂತ ತಗೊಂಡ್ರೆ, ಈಗ ನ್ಯೂಯಾರ್ಕ್, ಲಾಸ್ ಆಂಜಲೀಸ್, ಸ್ಯಾನ್ ಫ್ರಾನ್ಸಿಸ್ಕೋ ಬೇಡ, ಜನರಲ್ ಆಗಿ ಒಂದು ಮಿಡಲ್ ರೇಂಜ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಸುಗಮವಾಗಿ ಬದುಕೋದಕ್ಕೆ ಉತ್ತರ ಅಮೆರಿಕಾ ದೇಶದಲ್ಲಿ ಅಂದಾಜು ಎಷ್ಟು ಸ್ಯಾಲರಿ ಬೇಕಾಗಬಹುದು? ಆ ಸ್ಯಾಲರಿ ನಂಬರ್ಗೆ ಹೋಗೋಕ್ಕಿಂತ ಮೊದಲು ಗ್ರೋಸ್ ಸ್ಯಾಲರಿ ಇರ್ತದ, ಆಮೇಲೆ ಟ್ಯಾಕ್ಸಸ್ ಇರ್ತದ, ಟ್ಯಾಕ್ಸ್ ಇರ್ತದೆ, ಇನ್ಶೂರೆನ್ಸ್ ಅದ, ಇವೆಲ್ಲ ಹಿಡಿದು ಅಂಡ್ ದೆನ್ ದೇರ್ ಆರ್ ಮನಿ ಸೇವಿಂಗ್ ವೆಹಿಕಲ್ಸ್ ಅಂದ್ರೆ ಇನ್ವೆಸ್ಟ್ಮೆಂಟ್ಸು, ರಿಟೈರ್ಮೆಂಟ್ ಅಕೌಂಟ್ಸು, ಕಂಪನಿ ಕೊಡೋದು, ಇವೆಲ್ಲ ಲೆಕ್ಕ ಹಾಕಿದ್ರೆ typically you need to have at least anywhere between $7,000 to $9,000 per month. $7,000 to $9,000 per month. ಹೌದು. ಅಂದ್ರೆ ಈಗ $7,000 to $9,000. ಹೌದು. ವರ್ಷಕ್ಕೆ ಒಂದು $120,000 ಹಂಗಾಗುತ್ತೆ ಅಪ್ರಾಕ್ಸಿಮೇಟ್ಲಿ. ಹೌದು. ಅಲ್ಲ? ಸೊ ಈಗ ಎಷ್ಟು ಯಾವ್ಯಾವ ವೃತ್ತಿಲಿ ಇರೋರು ಅಷ್ಟು ಹಣವನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಈಗ ಬ್ಯಾರಿಸ್ಟರ್ ಲೈಕ್ ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾ ಸ್ಯಾಲರಿ ಇಸ್ ಮಚ್ ಹೈಯರ್.
ಈಗ ಹ್ಯೂಸ್ಟನ್ ಅಲ್ಲಿ ನಿಮ್ಗೆ ಡಿಫ್ರೆಂಟ್ ಏಜ್ ಗ್ರೂಪ್ಸ್ನಾಗ ಅಪ್ರಾಕ್ಸಿಮೇಟ್ ಸ್ಯಾಲ್ರಿ ಕೊಡ್ತೀನಿ. ಇಲ್ಲೇ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅದು, ಯುನೈಟೆಡ್ ಸ್ಟೇಟ್ಸ್ ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ ಅಂತ, ಅವ್ರು ಪ್ರೊವೈಡ್ ಮಾಡಿದ ನಂಬರ್ಸು ಒಂದು ಮೀಡಿಯನ್ ತಗೋಣ. ಕೆಲವರು ಅದಕ್ಕಿಂತ ಹೆಚ್ಚಿರ್ತಾರೆ, ಕೆಲವರು ಕಡಿಮೆ ಇರ್ತಾರೆ. ಒಂದು ಆವ್ರೇಜ್, ನೀವು ಹೇಳ್ದಂಗೆ ಆವ್ರೇಜ್ ಮೀಡಿಯನ್ ತಗೊಂಡ್ರೆ ಸೇ ಅರ್ಲಿ ಕರಿಯರ್ನಲ್ಲಿ 25 to 30 ಇಯರ್ಸ್ನಲ್ಲಿ ಟಿಪಿಕಲಿ ಬಿಟ್ವೀನ್ $120,000 to $140,000 ನಾವು ಗ್ರೋಸ್ ಸ್ಯಾಲರಿ ಹೇಳ್ತಾ ಇದ್ದೀವಿ, ನಾಟ್ ಟೇಕ್ ಹೋಮ್. ಆಮೇಲೆ ಲೆಟ್ಸ್ ಸೇ ಬಿಟ್ವೀನ್ 35 to 40 ಅವಾಗ ಸೇ 150,000 ಬರ್ತದೆ. ಆಮೇಲೆ ಫ್ರಮ್ 50 to 60 170 180 ಬರ್ತದೆ. 60 ಮೇಲೆ ಹೋದ್ರೆ 200,000 ಬರ್ತದೆ. ಅಂಡ್ ಅಗೇನ್ ದೀಸ್ ಆರ್ ಜಸ್ಟ್ ಆವ್ರೇಜ್ ನಂಬರ್ಸ್. ಅಂಡ್ ಆಬ್ವಿಯಸ್ಲಿ ನೀವು ಇಫ್ ಯು ಹ್ಯಾವ್ ಡನ್ ಅ ಮಾಸ್ಟರ್ಸ್ ಡಿಗ್ರಿ ಮಾಡಿದ್ರೆ ನಿಮ್ ಸ್ಯಾಲರಿ ಹೆಚ್ಚು ಬರ್ತದೆ. ದೊಡ್ಡ ಕಂಪನಿನಾಗ ಕೆಲಸ ಮಾಡಿದ್ರೆ ನಿಮ್ ಸ್ಯಾಲರಿ ಹೆಚ್ಚಿರ್ತದೆ ಕಂಪೇರ್ ಟು ಅ ಮೀಡಿಯಂ ಸೈಜ್ ಕಂಪನಿ. ಬೆನಿಫಿಟ್ಸ್ ಇರ್ತವೆ, ಸ್ಟಾಕ್ ಆಪ್ಷನ್ಸ್ ಇರ್ತಾವ, ಇವೆಲ್ಲ ನೋಡಿದ್ರೆ ದೀಸ್ ಆರ್ ದಿ ಗ್ರೋಸ್ ಸ್ಯಾಲರೀಸ್ ಫಾರ್ ದ ಡಿಫ್ರೆಂಟ್ ಏಜ್ ಗ್ರೂಪ್ಸ್. ಹೌದು. ಇವಾಗ ಹಾಗೇನೆ ಉತ್ತರ ಅಮೆರಿಕಾ ದೇಶದಲ್ಲಿ ಈ ಅವರ್ಲಿ ಪೇಮೆಂಟ್, ಈಗ 1 ಗಂಟೆಗೆ ಇಷ್ಟು ಅಂತ ಕೊಡುವಂತಹ ಒಂದು ಅಭ್ಯಾಸ ಕೂಡ ಇದೆ. ಇದು ಎಲ್ಲಾ ವೃತ್ತಿಗೂ ಇದೆಯಾ ಅಥವಾ ಕೆಲವು ಆಯ್ಕೆ ಆದಂತ ವೃತ್ತಿಗಳಿಗೆ ಮಾತ್ರ ಇದೆಯಾ? ಇದು ಹೇಗೆ ವರ್ಕ್ ಆಗತ್ತೆ? ಅವರ್ಲಿ ಸ್ಯಾಲ್ರಿ ಇದು ಯೂಶಲಿ ಕಾಂಟ್ರಾಕ್ಟರ್ಸ್ ಕೊಡ್ತಾರೆ. ಫುಲ್ ಟೈಮ್ ಎಂಪ್ಲಾಯೀಸ್ಗೆ ದೇ ಹ್ಯಾವ್ ಅ ಗ್ರೋಸ್ ಪ್ಯಾಕೇಜ್, ಆನ್ಯುವಲ್ ಸ್ಯಾಲ್ರಿ ಇಷ್ಟು ಅಂತ. ಬಟ್ ಕಾಂಟ್ರಾಕ್ಟರ್ಸ್ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಯೂಶಲಿ ಆನ್ ಅನ್ ಅವರ್ಲಿ ಬೇಸಿಸ್ ಸ್ಯಾಲ್ರಿ ಕೊಡ್ತಾರೆ. ಅದು ಯಾವ ಕ್ಷೇತ್ರನೂ ಆಗಿರ್ಬೋದು, ಯಾವುದೂ ಇರ್ಬೋದು. ಹೌದು, ಕಾರ್ಪೆಂಟ್ರಿ ವರ್ಕ್ ಇರಬೇಕು, IT-ನೂ ಇರ್ಬೋದು, ಕ್ಲಿನಿಷಿಯನ್ಸು ಇರ್ಬೋದು, ಎಲ್ಲರಿಗೂ ಡಿಪೆಂಡಿಂಗ್. ಫುಲ್ ಕಾಂಟ್ರಾಕ್ಟರ್ ಇದ್ರೆ ಅವರ್ಲಿ ಬೇಸಿಸ್ ಇರ್ತದೆ, ಫುಲ್ ಟೈಮ್ ಇದ್ರೆ ದೆನ್ ದೇ ಹ್ಯಾವ್ ಅ ಗ್ರೋಸ್ ಪ್ಯಾಕೇಜ್. ಸೊ ಯಾವ ಕ್ಷೇತ್ರದಲ್ಲಾದ್ರೂ ಚಿಂತೆ ಇಲ್ಲ, ಬಟ್ ಈ ಒಂದು ಹೌದು ಇದೆ, ಆಪ್ಷನ್ ಇದೆ, ಆಪ್ಷನ್ಸ್ ಇದೆ. ಸೊ ಆಮೇಲೆ ಇವಾಗ ನೀವು ಹೇಳಿದ್ರಿ ಟ್ಯಾಕ್ಸ್ ಹೋಗುತ್ತೆ, ಮತ್ತೆ ಕೆಲವು ಕಡೆ ಬೆನಿಫಿಟ್ಸ್ ಆಗಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಎಲ್ಲದನ್ನು ಕೂಡ ಕೆಲವು ಕಂಪನೀಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಹೌದು. ಆಮೇಲೆ ಇಲ್ಲಿ ಬೇಸಿಕ್ ಅಂತ ಒಂದು ಸೆಟ್ ಆಗಿರುತ್ತಲ್ಲ, ಏನ್ ಹೇಳ್ತೀರಾ, ಒಂದು ಮಿನಿಮಮ್ ವೇಜ್ ಇರುತ್ತೆ. ಅದು ಎಷ್ಟಿರುತ್ತೆ ಮಿನಿಮಮ್ ವೇಜ್? ಮತ್ತೆ ಆ ಮಿನಿಮಮ್ ವೇಜ್ ಅಲ್ಲಿ ಜೀವನನ ಸಾಗಿಸೋದಕ್ಕೆ ಸಾಕಾಗತ್ತಾ? ಇಲ್ಲ, ಅದು ಮಿನಿಮಮ್ ವೇಜ್ ಅದೇನು ಗೌರ್ಮೆಂಟ್ ಕೊಟ್ಟಿದ್ದ ನಂಬರು $5 or $6 ಈಗ $10 ಮಾಡಿದ್ದಾರೆ ಪರ್ ಅವರ್. $10 1 ಗಂಟೆಗೆ, ಅದು ಮಿನಿಮಮ್. ಅದು ಮಿನಿಮಮ್, ಅಬ್ಸಲ್ಯೂಟ್ ಮಿನಿಮಮ್ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಲ್ಲೂ ಸ್ಟೇಟ್ ಟು ಸ್ಟೇಟ್ ಚೇಂಜ್ ಆಗುತ್ತೆ. ಕೆಲವು ಡೆಮೊಕ್ರಾಟಿಕ್ ಸ್ಟೇಟ್ಸ್ ಬೇರೆದು, ರಿಪಬ್ಲಿಕನ್ ಸ್ಟೇಟ್ಸ್ ಬೇರೆದು, ಹಿಂಗೂ ಇದೆ. ಸೊ ಅದ್ರ ಮೇಲೆ ಪೀಪಲ್ ಆರ್ ನಾಟ್ ನೆಸೆಸರಿ ಅಬ್ಲೈಜ್ ಟು ಹ್ಯಾವ್ ದ ಸೇಮ್ ನಂಬರ್. ಬೇರೆ ಬೇರೆ ಕೆಲಸ ಮಾಡೋರಿಗೆ ಬೇರೆ ಬೇರೆ ನಂಬರ್. ಬಟ್ ಎಸ್, ದ ಗವರ್ಮೆಂಟ್ ಹೇಳ್ತಾರೆ ಒಂದು ಮಿನಿಮಮ್ ವೇಜ್ ಇಷ್ಟು ಕೊಡಲೇಬೇಕು ಅಂತ. ಅದೀಗ $10 ಇದೆ. ಎಸ್. ಸೊ ಅದರಲ್ಲಿ $10 ಕೆಲಸ ಮಾಡಿದ್ರೆ ಸಾಮಾನ್ಯರು ಜೀವನ ನಡೆಸೋದಕ್ಕೆ ಸಾಕಾಗತ್ತಾ? ಇಲ್ಲ, ಅಂದ್ರೆ ಬಹಳ ಕಷ್ಟವಾಗಿ ಇರ್ಬೇಕಾಗ್ತದೆ. ಜಸ್ಟ್ ಹ್ಯಾಂಡ್ ಟು ಮೌತ್, ಪೇ ಚೆಕ್ ಟು ಪೇ ಚೆಕ್ ಅಂತ ಈ ಕಂಟ್ರಿ ಅದಕ್ಕೆ ಟರ್ಮ್ ಇದೆ, ಪೇ ಚೆಕ್ ಟು ಪೇ ಚೆಕ್ ಅಂತ. ಆ್ಯಂಡ್ ನಿಮ್ಮ ಮನೆಗೆ ಸೇವಿಂಗ್ಸ್ ಇರುವುದಿಲ್ಲ. ಪ್ಲಸ್ ಯು ವಾಂಟ್ ಟು ಗೆಟ್ ಮೆಡಿಕಲ್ ಇನ್ಶೂರೆನ್ಸು. ಈ ಕಂಟ್ರಿನಲ್ಲಿ ಹೆಲ್ತ್ ಕೇರ್ ಇಸ್ ಅ ವೆರಿ ವೆರಿ ಬಿಗ್ ಎಕ್ಸ್ಪೆನ್ಸಿವ್. ಸೊ ಅದಕ್ಕೆ ಇಟ್ ಇಸ್ ಹಾರ್ಡ್ ಟು ಬಿ ಏಬಲ್ ಟು ಸರ್ವೈವ್ ಆನ್ ದಟ್ ಮಿನಿಮಮ್ ವೇಜ್. ಏನು ಒಂಥರ ಲಕ್ಸುರಿಗೆ ಬದುಕೋಕೆ ಆಗೋದಿಲ್ಲ. ಲಕ್ಸುರಿ ಇರಲಿ, ಡೀಸೆಂಟ್ ಆಗಿ ಬದುಕೋದು ಕಷ್ಟ ಆಗುತ್ತೆ. ಸೊ ಆ ಥರದವ್ರು ಏನ್ ಮಾಡ್ತಾರೆ? ಜಾಸ್ತಿ ಅವರ್ಸ್ ಕೆಲಸ ಮಾಡ್ತಾರೆ, ಎರಡು ಕೆಲಸ ಮಾಡ್ತಾರೆ. ಸೊ ಮಲ್ಟಿಪಲ್ ಜಾಬ್ಸ್ ತಗೊಂಡು ಮಾಡ್ತಾರೆ, ಏನೋ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಹೆಂಗಾರ ಮಾಡ್ತಾರೆ. ಪ್ಲಸ್ ಗವರ್ಮೆಂಟ್ ಕಡೆಯಿಂದ ಅವಂತವ್ರಿಗೆ ಸ್ವಲ್ಪ ಬೆನಿಫಿಟ್ಸ್ ಕೊಡ್ತಾರೆ. ಫುಡ್ ಸ್ಟ್ಯಾಂಪ್ಸ್ ಅಂತ ಇರ್ತದೆ. ಅಂದ್ರೆ ನಿಮ್ಗೆ ಒಂದು ಡೆಬಿಟ್ ಕಾರ್ಡ್ ಕೊಟ್ಟು ಕಿರಾಣಿ ಅಂಗಡಿಗೆ ಹೋಗಿ ನೀವು ಅಲ್ಲಿಂದ ತರಕಾರಿ ಎಲ್ಲ ಖರೀದಿ ಮಾಡಬಹುದು. ಈಗ ನೋಡಿ, ನೀವು ಹೇಳಿದ ಪಾಯಿಂಟ್, ಫಸ್ಟ್ ಪಾಯಿಂಟ್ ಇದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಯ್ತಂದ್ರೆ, ನೀವು ಹೇಳಿದ್ರಿ ಕನ್ವರ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರಿ. ಇಲ್ಲಿ ಇವಾಗ $10 ಮಿನಿಮಮ್ ಮಾಡಿದ್ದಾರೆ ಅಂತ ಹೇಳಿದ್ರಿ ಗೌರ್ಮೆಂಟ್. $10 ಅಂತ ಈಗ ಕನ್ವರ್ಟ್ ಮಾಡಿದ ಕೂಡಲೇ ಅನ್ಸೋದು $1,000 ಆಲ್ಮೋಸ್ಟ್, $920. 1 ಗಂಟೆಗೆ $920 ಕೊಟ್ರೆ ನಾನು ಒಂದು ದಿನಕ್ಕೆ 10 ಗಂಟೆ ಕೆಲಸ ಮಾಡಿದ್ರೆ 9,000 10,000 ಅಲ್ಲೇ ಬಂತು ಅಂತ ಆಯ್ತು. $10,000 ಬಂತು ಅಂತೇಳಿ ಎಷ್ಟೊಂದು ದುಡ್ಡು, ಒಂದು ದಿನಕ್ಕೆ 10,000 ದುಡ್ಡು ಅಂತ ಅಲ್ಲಿ ಮಾತಾಡ್ಬಿಡ್ತೀವಿ. ಆದ್ರೆ ಇಲ್ಲಿ ನೀವು ಹೇಳಿದ ಪ್ರಕಾರ ಅದು ಕೈ ತುತ್ತಿಗೂ ಸಾಕಾಗಲ್ಲ ಅನ್ನೋಷ್ಟು. ಯಾಕೆ ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇದೆ, ಮನೆ ಬಾಡಿಗೆ ಇರುತ್ತೆ, ಸ್ವಂತ ಮನೆ ಇದ್ರೂನು ಮನೆದ ಇನ್ಶೂರೆನ್ಸ್ ಇರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ಸ್, ವಾಟರ್ ಬಿಲ್, ಅದೆಲ್ಲ ಬಹಳ ದೊಡ್ಡ ಮೊತ್ತದ ಬರುತ್ತೆ ಇಲ್ಲಿ. ಅದ್ರ ಜೊತೆ ಟ್ಯಾಕ್ಸ್ ಒಂದು ದೊಡ್ಡದಿರ್ತದೆ. ಸ್ಯಾಲ್ರಿ ಸಿಕ್ಕಿದ ಅದರಲ್ಲಿ
ಡಿಪೆಂಡಿಂಗ್ ಆನ್ ನೀವು ಯಾವ ಸ್ಯಾಲ್ರಿ ಬ್ರ್ಯಾಕೆಟ್ನಲ್ಲಿ ಎನಿವೇರ್ ಬಿಟ್ವೀನ್ 10% to 37% ನಿಮ್ಗೆ ಟ್ಯಾಕ್ಸ್ ಇರ್ತದೆ. ನಿಮ್ಗೆ ಎಷ್ಟು ಸ್ಯಾಲ್ರಿ ಹೆಚ್ಚಿದ್ರು ಅಷ್ಟು ಟ್ಯಾಕ್ಸ್ ಹೆಚ್ಚಾಕೋತ್ ಹೋಗ್ತದೆ. ಆನ್ ಟಾಪ್ ಆಫ್ ದ್ಯಾಟ್ ದೇರ್ ಆರ್ ಸಮ್ ಅದರ್ ಟ್ಯಾಕ್ಸಸ್ ಲೈಕ್ ಮೆಡಿಕೇರ್ ಅಂತ ಇರ್ತದೆ. ಸೊ ಅದಕ್ಕೆ ಮ್ಯಾಂಡೇಟ್ರಿ ಕಂಪಲ್ಸರಿ ಕೊಡಲೇಬೇಕು. ಸೊ ನಿಮ್ಮ ಎಂಪ್ಲಾಯರ್ ಏನು ಮಾಡ್ತಾರೆ ಅಂತಂದರೆ ನಿಮ್ಗೆ ಸ್ಯಾಲ್ರಿ ಕೊಡುವಾಗ ಅಷ್ಟು ಕಟ್ ಮಾಡಿಕೊಂಡೇ ನಿಮ್ಗೆ ಕೊಡ್ತಾರೆ. ನಿಮ್ಗೆ ವಿದೌಟ್ ದ್ಯಾಟ್ ಕೊಡೋದು ಫೆಡ್ರಲ್ ಟ್ಯಾಕ್ಸ್ ಹೋಗ್ತದೆ, ಸ್ಟೇಟ್ ಟ್ಯಾಕ್ಸಸ್ ಇರ್ತಾವೆ. ಲೈಕ್ ಟೆಕ್ಸಸ್ನಲ್ಲಿ ಟೆಕ್ಸಸ್ಸು, ಫ್ಲಾರಿಡಾ, ವಾಷಿಂಗ್ಟನ್ ಇಂಥ ಸ್ಟೇಟ್ಸ್ ಟ್ಯಾಕ್ಸ್ ಇದಿಲ್ಲ, ಸ್ಟೇಟ್ ಟ್ಯಾಕ್ಸ್ ಇಲ್ಲ. ಬಟ್ ನ್ಯೂಯಾರ್ಕ್, ಕ್ಯಾಲಿಫೋರ್ನಿಯಾ ಇಂಥ ಸ್ಟೇಟ್ಸಲ್ಲಿ ದೇರ್ ಇಸ್ ಅ ಸ್ಟೇಟ್ ಟ್ಯಾಕ್ಸ್. ಬಟ್ ಸೊ ವಿ ಕ್ಯಾನ್ ಸೇ ಅಯ್ಯೋ ನಮ್ಗೆ ದುಡ್ಡು ಉಳಿತು ಅಂತ. ಬಟ್ ದಟ್ಸ್ ನಾಟ್ ಟ್ರೂ, ಬಿಕಾಸ್ ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲಿ ಭಾಳ ಆಗ್ತದೆ. ಈಗ ಇಫ್ ಯು ಓನ್ ಅ ಹೌಸ್, ಪ್ರಾಪರ್ಟಿ ಟ್ಯಾಕ್ಸ್ ಇಸ್ ವೆರಿ ಹೈ. ಎಲ್ಲಿ? ಇಂಥ ದ ಸ್ಟೇಟ್ಸ್ ವಿಚ್ ಡೋಂಟ್ ಹ್ಯಾವ್ ಅ ಸ್ಟೇಟ್ ಇನ್ಕಮ್ ಓ, ಟ್ಯಾಕ್ಸ್. ಸೊ ಹಾಗಾದ್ರೆ ಫ್ಲಾರಿಡಾ, ಟೆಕ್ಸಸ್ ಇಲ್ಲೆಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಇರ್ತದೆ. ಪ್ಲಸ್ ದೇರ್ ಇಸ್ ನಿಮ್ ಕಡೆ ವ್ಯಾಟ್ ಅಂಕ್ ಹೆಂಗಿರ್ತದ ಅಂತ ದೇರ್ ಇಸ್ ಆಲ್ಸೋ ಸ್ಟೇಟ್ ಟ್ಯಾಕ್ಸ್ ಫಾರ್ ದ್ಯಾಟ್. ನೀವು ಏನಾದ್ರು ಯು ಬೈ ಸಮಥಿಂಗ್ ಯು ಹ್ಯಾವ್ ಟು ಪೇ ಟ್ಯಾಕ್ಸಸ್ ಆನ್ ದ್ಯಾಟ್. ಸೊ ಲೈಕ್ ಟೆಕ್ಸಸ್ನಲ್ಲಿ 8.25% ಇರ್ತದೆ. ಹಂಗೆ ಯು ಡಿಪೆಂಡಿಂಗ್ ಆನ್ ವಿಚ್ ಸ್ಟೇಟ್ ಯು ಆರ್ ಅದ್ರ ತಕ್ಕಂಗೆ. ಸೊ ನಿಮ್ಗೆ ಜಸ್ಟ್ ಬಿಕಾಸ್ ಸ್ಟೇಟ್ ಇನ್ಕಮ್ ಟ್ಯಾಕ್ಸ್ ಇಲ್ಲ ಡಸ್ ನಾಟ್ ಮೀನ್ ದಟ್ ಯು ಆರ್ ಗೆಟಿಂಗ್ ಮೋರ್ ಮನಿ. ಇಲ್ಲಿ ಈ ಕೈಯಿಂದ ದುಡ್ಡು ತಗೋದ್ಬಿಟ್ಟು ಆ ಕೈಯಿಂದ ದುಡ್ಡು ತಗೋತಾರೆ ಅಷ್ಟೇ. ಸೊ ಯು ಹ್ಯಾವ್ ಟು ಪೇ ಫಾರ್ ಆಲ್ ದಿಸ್ ಥಿಂಗ್. ಆಮೇಲೆ ಯು ಹ್ಯಾವ್ ಟು ಪೇ ಫಾರ್ ನಿಮ್ದು ರಿಟೈರ್ಮೆಂಟ್ಗೆ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಇರ್ತದೆ. ಸೊ ನಿಮ್ಮ ಎಂಪ್ಲಾಯರ್ ನಿಮ್ಗೆ ಹೆಲ್ತ್ ಕೇರ್ ಕೊಟ್ಟರೆ ಅದ್ರಾಗಿಂದ ನಿಮಗೂ ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಇಟ್ಸ್ ನಾಟ್ ಎಂಟೈರ್ಲಿ ಬೈ ದ ಎಂಪ್ಲಾಯರ್, ನಿಮಗೂ ಅದ್ರಾಗ ಕೊಡಬೇಕಾಗ್ತದೆ ದುಡ್ಡು. ಸೊ ದೇರ್ ಇಸ್ ಅ ಮಿನಿಮಮ್ ಅಮೌಂಟ್ ದಟ್ ಯು ಹ್ಯಾವ್ ಟು ಪೇ. ಸೊ ಹಾಗಿದ್ರೆ ನೀವು ಈಗ ನಾವು ಅಂದ್ಕೊಂಡ ಹಾಗೆ ಇಷ್ಟು ಸ್ಯಾಲ್ರಿ ಬಂತು ಅಂದ ತಕ್ಷಣ ಅಲ್ಲಿ ಮುಗಿಯೋದಿಲ್ಲ. ಇಲ್ಲಿನ ಒಂದು ಖರ್ಚು ಹೇಗಿರುತ್ತೆ ಅಂದರೆ, ಇವಾಗ ಇಲ್ಲಿ ನಾವು ಎಸ್ಕೇಪ್ ಆಗೋದೇ ಇಲ್ಲ ಅನ್ನುವಂತಹ ದೊಡ್ಡ ಎಕ್ಸ್ಪೆನ್ಸಸ್ ಯಾವ್ದು ಅಂತ ಹೇಳ್ತೀವಿ. ಸೊ ಒನ್ ಟ್ಯಾಕ್ಸಸ್, ಹೆಲ್ತ್ ಇನ್ಶೂರೆನ್ಸು, ಆಮೇಲೆ ಯು ಇನ್ವೆಸ್ಟ್ ಇನ್ ಯುವರ್ ರಿಟೈರ್ಮೆಂಟ್ ಅಕೌಂಟ್. ಸೊ ಒಂದು ಎಂಪ್ಲಾಯರ್ ರಿಟೈರ್ಮೆಂಟ್ ಅಕೌಂಟ್ ಕೊಡ್ತಾರೆ ನಿಮಗೆ. ಸೊ ಅದರಲ್ಲಿ ದೇ ವಿಲ್ ಮ್ಯಾಚ್ ಹೌ ಮಚ್. ಸೊ ಟಿಪಿಕಲಿ 3 to 6% ಅವರು ನಿಮ್ಮ ಗ್ರೋಸ್ ಸ್ಯಾಲರಿದಿಂದ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಆ್ಯಂಡ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಆಸ್ ಮಚ್ ಆಸ್ ಯು ವಾಂಟ್. ಐ ಮೀನ್ ದೇರ್ ಇಸ್ ಅ ಲಿಮಿಟ್ $23,500 ತನಕ ನೀವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಪರ್ ಇಯರ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ, ಬಟ್ ಇಟ್ಸ್ ಬಿಗ್ ಬೆನಿಫಿಟ್. ಯಾಕಂದ್ರೆ ನಾಳೆ ವಯಸ್ಸಾದ್ಮೇಲೆ ಅಥವಾ ರಿಟೈರ್ ಆದಮೇಲೆ ಯು ವಿಲ್ ನೀಡ್ ದಟ್ ಮನಿ. ಸೊ ನಿಮ್ಗೆ ಆ್ಯಂಡ್ ಪ್ಲಸ್ ನಿಮ್ಮ ಎಂಪ್ಲಾಯರ್ 3% ಅಥವಾ 6% ಕೊಡ್ತಿದ್ರೆ ಯು ಡೋಂಟ್ ವಾಂಟ್ ಟು ಲೂಸ್ ದಟ್ ಮನಿ. ಅದಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಅಲ್ಲೇ ಸುಮಾರು ಹೋಗುತ್ತೆ. ಹೌದು. ಆಮೇಲೆ ಹೆಲ್ತ್ ಕೇರ್ ಮೇಲೆ ಎಕ್ಸ್ಪೆನ್ಸ್ ಇದೆ. ಸೊ ಎಂಪ್ಲಾಯರ್ ಒಂದು ಪೋರ್ಷನ್ ಕೊಡ್ತಾರೆ, ನಿಮಗೂ ಕೊಡಬೇಕಾಗ್ತದೆ. ಸೊ ದಟ್ಸ್ ಅನದರ್ ಎಕ್ಸ್ಪೆನ್ಸ್. ಸೊ ಇವೆಲ್ಲ ಆ್ಯಂಡ್ ದೆನ್ ಹೌಸಿಂಗ್. ಈಗ ನಿಮ್ಮ ಮನೆ ತೊಗೊಂಡ್ರೆ ಯು ಬಾಯ್ ಅ ಹೌಸ್, ದೆನ್ ಅದ್ರ ತಕ್ಕಂಗೆ ಮಾರ್ಗೇಜ್ ಕೊಡಬೇಕು. ಅಂದ್ರೆ ನಿಮ್ಮ EMI ಅಂತಿರಲ್ಲ ಹಂಗೆ. ಮತ್ತೆ ಇನ್ಶೂರೆನ್ಸ್, ಮನೆ ಮೇಲೆ ಇನ್ಶೂರೆನ್ಸ್ ಇರ್ತದೆ. ಸೊ ಅದು ಪ್ರಾಪರ್ಟಿ ಟ್ಯಾಕ್ಸ್, ಇನ್ಶೂರೆನ್ಸ್ ಆ್ಯಂಡ್ ಇದು ನಿಮ್ಮ EMI, ಮಾರ್ಗೇಜ್ ಲೋನ್ ಅದೆಲ್ಲ ಇರ್ತದೆ. ಆ್ಯಂಡ್ mortgage loans are typically 15 to 30 years. So most of your working career nalli you are paying that amount. ಸೊ ಆಲ್ ದೋಸ್ ಅವೆಲ್ಲ ಎಕ್ಸ್ಪೆನ್ಸಸ್ ಹಿಡಿದು. ಸೊ ಅದಕ್ಕೆ ಏನಾಗ್ತದೆ, ಇಂಡಿಯಾನಲ್ಲಿ ನೋಡ್ತಾರಲ್ಲ ಇನ್ಸ್ಟಾಗ್ರಾಮ್ ಮೇಲೆ, ಸೋಷಿಯಲ್ ಮೀಡಿಯಾ ಮೇಲೆ, ಇವ್ರ ಕಡೆ ಇಂಥ ಕಾರ್ ಇದೆ, ಇಂಥ ವೆಕೇಶನ್ ಹೋಗ್ತಾ ಇದ್ದಾರೆ, ಇದೆಲ್ಲ ದಟ್ಸ್ ಅವ್ರ ಬಾರ್ಬೆಕ್ಯೂ, ಹಿತ್ತಲಲ್ಲಿ ಬಾರ್ಬೆಕ್ಯೂ ಇದೆ, ಇದೆಲ್ಲ ನೋಡಿದ್ಕೂಡ ಅವ್ರದ್ದು ಅಯ್ಯೋ ಎಷ್ಟು ದುಡ್ಡು ತುಂಬ ಇದೆ ಅಂತ. ದ ರಿಯಾಲಿಟಿ ಇಸ್ ಡಿಫ್ರೆಂಟ್. ಆ್ಯಂಡ್ ಪ್ಲಸ್ ವಿ ಲಿವ್ ಇನ್ ಅ ಕನ್ಸ್ಯೂಮರ್ ಎಕಾನಮಿ. ಅಂದರೆ ಯು ಕ್ಯಾನ್ ಸ್ಪೆಂಡ್ ಮೋರ್ ದೆನ್ ಯು ಅರ್ನ್, ಬಟ್ ಅದು ಇವೆಂಚುಲಿ ಇಟ್ ವಿಲ್ ಕಮ್ ಟು ಬೈಟ್ ಯು. ಸೊ ಅದಕ್ಕೆ ಯು ಹ್ಯಾವ್ ಟು ಬಿ ಕೇರ್ಫುಲ್, ಎಷ್ಟು ಕಾನ್ಷಿಯಸ್, ಎಷ್ಟು ಅವ್ರ ಜುಡಿಷಿಯಸ್ ಅಂತೀವಿ, ಅದ್ರ ತಕ್ಕಂಗೆ. ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಹ್ಯಾವ್ ಟು ಲರ್ನ್ ಟು ಮೇಕ್ ರೈಟ್ ಬ್ಯಾಲೆನ್ಸ್ ಬಿಟ್ವೀನ್ ಸೇವಿಂಗ್ and expenses and living a comfortable life. ಖಂಡಿತ ಹೌದು. ಇಲ್ಲ, ಇದು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತು ಇನ್ನೊಂದು ನೀವು ಹೇಳಿದ ಕೊನೆ ಪಾಯಿಂಟಲ್ಲಿ ನಮಗೆ ಭಾರತದಲ್ಲಿ ಇರೋರಿಗೆ ಒಂದು ಹೊಸ ವಿಚಾರ ಅಂತ ಅಂದರೆ, ನೀವು ಹೇಳಿದ್ರಿ ರಿಟೈರ್ಮೆಂಟ್ ಪ್ಲಾನ್ ಹೇಳ್ತಾ ಇದ್ರಿ. ಇದನ್ನ ನಾವು ಭಾರತದಲ್ಲಿ ಅಷ್ಟು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಹೇಗೋ ನಡೆಯುತ್ತೆ ಜೀವನ. ಈಗ ನೋಡಿ, 5,000 ರೂಪಾಯಿ ಇದ್ರೂ ಜೀವನ ನಡೆಯುತ್ತೆ, ತಿಂಗಳಿಗೆ 5 ಲಕ್ಷ ಇದ್ರೂ ಜೀವನ ನಡೆಯುತ್ತೆ. ಸೊ ಹಾಗಾಗಿ ಅಲ್ಲಿ ಅಷ್ಟು ಸೀರಿಯಸ್ ಆಗಿ ರಿಟೈರ್ಮೆಂಟ್ಗೆ ಅಂತ ಹೇಳಿ ಅಥವಾ ನಾಳೆಗೆ ಅನ್ನೋ ಪ್ಲಾನು ಇಲ್ಲಿ ಅಷ್ಟು ಸೀರಿಯಸ್ ಆಗಿ ಮಾಡಲ್ಲ ಅಂತ ನಾನು ಅಂದ್ಕೊಳ್ತೀನಿ. ರೈಟ್. ಇಲ್ಲಿ ಯಾಕೆ ಆ ವಿಚಾರ ಬರಬಹುದು ಅಂತ ಅಂದ್ರೆ, ರಿಟೈರ್ಮೆಂಟ್ ಅಂದ್ರೆ ಒಂದು ಕೆಲಸ ಮಾಡೋದು ನಿಂತ ಮೇಲೆ ಬೇರೆ ಆದಾಯ ಯಾವುದು ಇಲ್ಲದೆ ಇರೋದ್ರಿಂದ. ಹೌದು ಅಲ್ಲ? ಹೌದು. ಈಗ ಇಂಡಿಯಾದಲ್ಲೂ ಗೌರ್ಮೆಂಟ್ ಜಾಬ್ ಆದ್ರೆ ಪೆನ್ಷನ್ ಬರುತ್ತೆ, ಇಲ್ಲ ನಮ್ಮಂಥವ್ರಿಗೆ ಅಂದ್ರೆ
ಪೆನ್ಷನ್ ಇರಲ್ಲ, ಆಪ್ಷನ್ನೇ ಇಲ್ಲ. ಆಪ್ಷನ್ ಇಲ್ಲ. ಸೊ ಇಲ್ಲೂ ಗೌರ್ಮೆಂಟ್ ಜಾಬ್ ಇದೆ, ಇಲ್ಲೂ ಪೆನ್ಷನ್ ಆಪ್ಷನ್ಸ್ ಇದೆ. ಬಟ್ ತುಂಬಾ ಜನರಿಗೆ ಈ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡೋರು, ಪ್ರೈವೇಟ್ ಸೆಕ್ಟರ್ ಕಾರ್ಪೊರೇಟ್ಸ್ ನಲ್ಲಿ ಕೆಲಸ ಮಾಡೋರಿಗೆ ಪೆನ್ಷನ್ ಆಪ್ಷನ್ ಇಸ್ ನಾಟ್ ಆಲ್ವೇಸ್ ದೇರ್. ಸೊ ಹಾಗಾಗಿ ನೀವು ಉಳಿತಾಯ ಮಾಡಲೇಬೇಕು, ಫೋರ್ಸಿಬ್ಲಿ ಮಾಡಲೇಬೇಕು. ಅಷ್ಟೇ ಅಲ್ಲ, ಈಗ ನಿಮ್ಮ ಮಕ್ಕಳಿಗೆ ಕಾಲೇಜ್ ಹೋಗೋದು ದಟ್ಸ್ ಅನದರ್ ಮೇಜರ್ ಎಕ್ಸ್ಪೆನ್ಸ್. ಯಾಕಂದ್ರೆ ಕಾಲೇಜ್ ಎಜುಕೇಶನ್ ಈ ಕಂಟ್ರಿನಲ್ಲಿ is very very expensive. ಅದು even if you do within your own state, ಅಂದ್ರೆ ನನ್ನ ಮಕ್ಕಳು ಇಲ್ಲಿ ಹುಟ್ಟು ಬೆಳೆದಿದ್ದು, even if they were to go to college in Texas, that's still a very high number. Out of state ಹೋದ್ರೆ ದೇವರೇ ಗತಿ. But even within state it's a lot of money ನಿಮ್ಗೆ ಖರ್ಚು ಮಾಡಬೇಕಾಗುತ್ತೆ. So you have to save for that. So ಅದಕ್ಕೂ ಒಂದು 529 ಒಂದು ಪ್ಲಾನ್ ಇದೆ. ಸೊ ಯು ಆರ್ ಇನ್ವೆಸ್ಟಿಂಗ್ ಇನ್ ಯೋರ್ ರಿಟೈರ್ಮೆಂಟ್ ಫಂಡ್ ವಿಚ್ ಇಸ್ ಕಾಲ್ಡ್ 401k, ಅಂಡ್ ದೆನ್ ಮಕ್ಕಳಿಗೆ 529 ಅಂತ ಇದೆ. ಇನ್ ಅಡಿಷನ್ ಟು ದ್ಯಾಟ್ ಯು ಆಲ್ಸೋ ಹ್ಯಾವ್ ಇನ್ವೆಸ್ಟ್ಮೆಂಟ್ಸ್ ಇನ್ ಟ್ರೆಡಿಷನಲ್ IRA, ರಾತ್ IRA, ಇವೆಲ್ಲ. ಆ್ಯಂಡ್ ಅಗೇನ್ ದೇರ್ ಆರ್ ಲಿಮಿಟ್ಸ್ ಎಷ್ಟು ನಿಮ್ಮ ಸೇವಿಂಗ್ ಮಾಡ್ಬೋದು. ಟ್ಯಾಕ್ಸ್ ಫ್ರೀ ಇನ್ಕಮ್, ಟ್ಯಾಕ್ಸ್ ಫ್ರೀ ಸೇವಿಂಗ್ಸ್ ಆರ್ ಟ್ಯಾಕ್ಸ್ ಫ್ರೀ ವಿಡ್ರಾಲ್ ಅಂತ. ಬಟ್ ದಟ್ ಮನಿ ಈಸ್ ಓನ್ಲಿ ಅವೈಲಬಲ್ ಆಫ್ಟರ್ ಯು ರಿಟೈರ್, ಆ್ಯಂಡ್ ದಟ್ಸ್ ಆನ್ ಪರ್ಪಸ್. ಯಾಕಂದರೆ ನೀವು ರಿಟೈರ್ ಆದಮೇಲೆ ನೀವು ಹೇಳ್ದಂಗೆ ಜಾಬ್ ಇರುವುದಿಲ್ಲ, ಬಟ್ ನಿಮ್ಮ ಖರ್ಚು ಅಷ್ಟೇ ಇರ್ತದೆ. ಬಿಕಾಸ್ ಲೆಟ್ಸ್ ಸೇ ಇವತ್ತು $100 ನನ್ನ ಗಳಿಕೆ ಇದ್ದರೆ ಆಫ್ಟರ್ ರಿಟೈರ್ ಇಟ್ ವಿಲ್ ಬಿ $85. ಸೊ 15% ಕಡಿಮೆ ಮಾಡ್ಬೋದು. ಯು ಕೆನಾಟ್ ಗೋ ಬಿಯಾಂಡ್ ದ್ಯಾಟ್. ಆವಾಗ ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸ್, ನಿಮ್ಮ ವಯಸ್ಸಾಗಿದ್ದಕ್ಕೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗ್ತದೆ. ಎಸ್, ಗೌರ್ಮೆಂಟ್ ಕಡೆಯಿಂದ ಮೆಡಿಕೇರ್ ಅಂತ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಿ, ಬಟ್ ಅದಿದ್ರೂ ಸುಧಾ ದೇರ್ ಆರ್ ಸ್ಟಿಲ್ ಅದರ್ ಎಕ್ಸ್ಪೆನ್ಸಸ್. ಸೊ ಅದಿದ್ದಕ್ಕೆ ಯು ಸ್ಟಿಲ್ ನೀಡ್ ಎನಫ್ ಮನಿ. ಸೊ ಮ್ಯಾಂಡೇಟರಿ ರಿಟೈರ್ಮೆಂಟ್ ಸೇವಿಂಗ್ ಮಾಡಲೇಬೇಕು. ಹೌದು, ಇಲ್ಲ ಮುಕುಂದವ್ರೆ ತುಂಬ ಚೆನ್ನಾಗಿ ಹೇಳಿದ್ರಿ. ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇಷ್ಟು ಸ್ಯಾಲ್ರಿ ಅಷ್ಟು ಸ್ಯಾಲ್ರಿ ಅಂತ ಮಾತಾಡ್ತಾರೆ ಹೊರತು ಅದ್ರ ಜೊತೆಗೆ ಖರ್ಚು ಹೇಗಿರುತ್ತೆ ಅನ್ನೋದು ಮಾತಾಡಿರಲ್ಲ. ಹಾಗಾಗಿ ನನಗೆ ಗೊತ್ತಿತ್ತು ನೀವು ತುಂಬಾ ಒಂದು ಪಾರದರ್ಶಕವಾಗಿ ವಿಚಾರಗಳನ್ನ ಹಂಚ್ಕೊಳ್ತೀರಾ ಅಂತ ಹೇಳಿ. ಸೊ ಹಾಗಾಗಿ ನಾವು ಅಂದ್ಕೊಂಡಾಗೇನೆ ನೀವು ಬೇಸಿಕ್ ಏನೇನು ತಿಳ್ಕೊಳ್ಬೇಕು. ಯಾಕಂತಂದ್ರೆ ನಾವು ಈ ಸಂಚಿಕೆನ ಮಾಡ್ತಾ ಇರೋದು ನಮ್ಮ ವೀಕ್ಷಕರು, ಭಾರತದಲ್ಲಿರುವಂತಹ ವೀಕ್ಷಕರಿಗಾಗಿ. ಸೊ ಅವರಿಗೆ ತಿಳಿಸ್ಕೊಡ್ಬೇಕಾದಂತ ವಿಚಾರವನ್ನ ಬಹಳ ಅಚ್ಚುಕಟ್ಟಾಗಿ ನೀವು ತಿಳಿಸ್ಕೊಟ್ರಿ. ಇದ್ರ ನಿಟ್ಟಿನಲ್ಲಿ ಮತ್ತೆ ಏನಾದ್ರೂ ಪ್ರಶ್ನೆಗಳು ಬಂತು ಅಂತ ಹೇಳಿದ್ರೆ ನಿಮ್ಮಿಂದ ಉತ್ತರ ತಗೊಂಡು ನಾವು ಅಲ್ಲೇ ಯೂಟ್ಯೂಬ್ ಅಲ್ಲಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬಹುದು. ಕರೆಕ್ಟ್. ಮತ್ತೆ ನಾನು ನಿಮ್ಗೆ ಕೊಟ್ಟಿದ್ದ ಸ್ಟ್ಯಾಟಿಸ್ಟಿಕಲ್ ನಂಬರ್ಸ್ ಏನು ಫಿಗರ್ಸ್ ಕೊಟ್ಟಿನಿ, ದೇ ಆರ್ ಆಲ್ ಮೀಡಿಯನ್ ಆವರೇಜ್ ಫಿಗರ್ಸ್. ಸೊ ಲೆಟ್ಸ್ ಬಿ ಕ್ಲಿಯರ್. ಸೊ ಪ್ರತಿಯೊಬ್ಬರ ಸಿಚುವೇಶನ್ ಯುನೀಕ್ ಇರ್ತದೆ, ಪ್ರೊಫೆಷನ್ ಯುನೀಕು, ಏಜ್ ಯುನೀಕು. ಬಟ್ ಕೊಟ್ಟಿದ್ದ ಗೌರ್ಮೆಂಟ್ ಕಡೆಯಿಂದ ಸಿಕ್ಕಿದ ನಂಬರ್ಸು, ಬ್ಯೂರೋ ಆಫ್ ಲೇಬರ್ ಸ್ಟ್ಯಾಟಿಸ್ಟಿಕ್ಸ್ ನಂಬರ್ಸು, ಅದನ್ನ ನಿಮ್ ಜೊತೆ ಹಂಚ್ಕೊಂಡೇನಿ ಈಗ. ಸೊ ಬೇರೆ ಸಿಚುವೇಶನ್ ಬೇರೆದು ಇರುತ್ತೆ. ಇದು ಸಾಧಾರಣ ಮಟ್ಟದ್ದು ನಾವು ಮಾತಾಡಿದ್ವಿ. ಹೌದು ಹೌದು. ಈಗ ಕೆಲವ್ರದ್ದು ತುಂಬಾ ಇರ್ಬೋದು, ಇನ್ನು ಕೆಲವ್ರದ್ದು ಬಹಳ ಇದಿರ್ಬೋದು. ನಾವು ಒಂದು ಮಧ್ಯ ತಗೊಂಡು ಮಾತಾಡಿದ್ವಿ. ಇಲ್ಲ, ತುಂಬಾ ವಿಚಾರನ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ತಿಳಿಸ್ಪಟ್ರಿ ನೀವು. ಯಾಕಂತಂದ್ರೆ ತುಂಬಾ ಗೊಂದಲ ಇತ್ತು ಈ ವಿಚಾರವಾಗಿ ತುಂಬಾ ಜನರಿಗೆ. ಪಾಪ ಅದು ಇನ್ನೊಂದು ಏನಾಗತ್ತೆ ಅಂದ್ರೆ, ಇಲ್ಲಿ ಕೆಲಸ ಮಾಡೋರ ಇರಬಹುದು ಕೆಲವರು, ಅಥವಾ ಇಲ್ಲಿ ಕೆಲಸ ಮಾಡೋರ ಪೋಷಕರು ಕೆಲವರು ಭಾರತದಲ್ಲಿ ಇರ್ತಾರಲ್ಲ. ಸೊ ಅವ್ರು ಹೇಳುವಾಗ, ಅಥವಾ ಯೂಟ್ಯೂಬ್ ನಲ್ಲೆಲ್ಲ ಹಾಕಿರ್ತಾರೆ ನೋಡಿ, ಕೋಟಿ ಕೋಟಿ ಸಂಬಳ ಅಮೆರಿಕ ದೇಶದಲ್ಲಿ, ದುಬೈಯಲ್ಲಿ ಕೋಟಿ ಕೋಟಿ ಸಂಬಳ. ಸೊ ಈಗ ಹೇಳುವಾಗ ಪಾಪ ಅಲ್ಲಿರುವಂತಹ ಅಷ್ಟು ಗೊತ್ತಿಲ್ದಿರೋ ಜನ ಪಾಪ ಅವರು ಹಾಗೆ ಅಂತ ಅಂದ್ಕೊಂಡಿರ್ತಾರೆ. ಹೌದು. ಇನ್ಫ್ಯಾಕ್ಟ್ ನೀವು ದುಬೈ ಎಕ್ಸಾಂಪಲ್ ತಗೊಂಡ್ರಿ, ನಂಗೆ ಜ್ಞಾಪಕ ಬಂತು. ನಾವು ಚಿಕ್ಕವರಿದ್ದಾಗ ಬಾಂಬೆ ಏರ್ಪೋರ್ಟ್ ಅಥವಾ ಹೋದ್ರೆ ಎಲ್ಲರೂ ದುಬೈನ್ ಬರೋರು ಎಲ್ಲ ರೇಬ್ಯಾನ್ ಗ್ಲಾಸಸ್, ಒಂದು ದೊಡ್ಡ ಬೂಮ್ ಬಾಕ್ಸ್ ಇಟ್ಕೊಂಡು, ಸ್ಟೀರಿಯೋ ಇಟ್ಕೊಂಡು ಎಲ್ಲ ಬರ್ತಿದ್ರು, ಗೋಲ್ಡ್ ಹಾಕೊಂಡೆಲ್ಲ. ಆಮೇಲೆ ಅದು ವಾವ್ ಎಷ್ಟು ದುಡ್ಡಾಗಿ ಗಳಿಸ್ತಾ ಇದ್ದಾರೆ ಅಂತ. ನಾನೇ ದುಬೈಗೆ ಹೋಗಿ ನೋಡಿದಾಗ ಅವಾಗ ಗೊತ್ತಾಯ್ತು, ಅಲ್ಲಿ ಎಕ್ದಮ್ ಮಿನಿಮಮ್ ಎಕ್ಸ್ಪೆನ್ಸ್ ಇದ್ದು ಅದೆಲ್ಲ ಉಳಿಸಿ ಆ ದುಡ್ಡು ತಗೊಂಡು ರೇಬ್ಯಾನ್ ಗ್ಲಾಸ್ ಇದೆಲ್ಲ ತಗೊಂಡು ಬರ್ತಿದ್ರು ಇಂಡಿಯಾಗೆ. ನಿಜ, ಅದು ಪಾಪ ಜನರಿಗೆ ಗೊತ್ತಾಗೋದಿಲ್ಲ ಅಲ್ಲಿ ಏನ್ ಮಾಡ್ತಿರ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ವಿಚಾರ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮುಕುಂದ್ ಅವರೇ. ಬೇಸಿಕ್ ಏನೇನ್ ಗೊತ್ತಾಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ನೀವು ತುಂಬಾ ಚೆನ್ನಾಗಿ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ರೀ. ಆಮೇಲೆ ನಮ್ಮ ವೀಕ್ಷಕರಿಗೂ ಕೂಡ ನಿಮ್ಮ ಆಸಕ್ತಿಯ ಮೇರೆಗೆ ಇಂಥ ಸಂಚಿಕೆಗಳನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳಿದ್ರೆ ನೀವು ಮುಂದುವರಿಸ್ಬೋದು. ನಿಮ್ಮ ಪ್ರಶ್ನೆಯನ್ನು ಕೇಳೋದಕ್ಕೆ ಸಾಧ್ಯವಾದ ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ. ಇಲ್ಲ ಅಂತಂದರೆ ಆ ಪ್ರಶ್ನೆಗಳನ್ನ ಮುಕುಂದ್ ಅವರಿಗೆ ಕಳಿಸಿ ಅವರಿಂದ ಉತ್ತರವನ್ನು ಪಡೆದುಕೊಳ್ಳೋಣ. ಮುಕುಂದ್ ಅವರೇ, ನಿಮ್ಮ ಸಮಯಕ್ಕೆ ತುಂಬ ತುಂಬ ಧನ್ಯವಾದಗಳು. ನಾನು ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ವೀಕ್ಷಕರೇ.